ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ನಲ್ಲಿ ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ 3 ಮಾರ್ಕ್ಸಿಗೆ ಕೇಳಿದ್ರು. ನೋಡಿ, ಆವ್ರೇಜ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ARR ಅಲ್ಲಿ ಬರುತ್ತೆ. ARRಗೆ ಫಾರ್ಮುಲಾ ಏನು ಅಂತಂದರೆ ಆವ್ರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಆವ್ರೇಜ್ ಪ್ರಾಫಿಟ್ ಹೇಗೆ ಮಾಡಬೇಕು ಅಂತಂದರೆ, ನೋಡಿ 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್ನ ನೀವು ಗಮನಿಸ್ಬೋದು. ಆವ್ರೇಜ್ ಪ್ರಾಫಿಟ್ ಹೇಗೆ ಅಂತಂದರೆ, ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೋ ಅಷ್ಟು ವರ್ಷದ ಪ್ರಾಫಿಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 4 ಮಾಡಿದ್ರೆ, ಈಗ 4 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಸೊ ಡಿವೈಡೆಡ್ ಬೈ 4. ಅದೇ ಥರ ಪ್ರಾಜೆಕ್ಟ್ ಬಿಗೆ 5 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ ಆವ್ರೇಜ್ ಪ್ರಾಫಿಟ್ ಬರುತ್ತೆ. ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಬಟ್ ಇಲ್ಲಿ 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್ನಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಏನೂ ಇಲ್ಲ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಕೊಡದೇ ಇದ್ದಾಗ ಇನ್ವೆಸ್ಟ್ಮೆಂಟಿನ ಅರ್ಧ ಬರೆದ್ರೆ ಅದೇ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. 50,000 ಅರ್ಧ 25,000 ಆವ್ರೇಜ್ ಇನ್ವೆಸ್ಟ್ಮೆಂಟ್, 80,000 ಅರ್ಧ 40,000 ಆವ್ರೇಜ್ ಇನ್ವೆಸ್ಟ್ಮೆಂಟ್. ಬಟ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟರೆ ನೀವು ಹೀಗೆ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಇಲ್ಲಿ 7th ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 2 lakh ಇದೆ, ಸ್ಕ್ರ್ಯಾಪ್ ವ್ಯಾಲ್ಯೂ 20,000 ಇದೆ, ವರ್ಕಿಂಗ್ ಲೈಫ್ 5 years ಇದೆ, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 10,000 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಆವ್ರೇಜ್ ಇನ್ವೆಸ್ಟ್ಮೆಂಟಿಗೆ ಫಾರ್ಮುಲಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 2 lakh ಇದೆ, ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂ 20,000 ಡಿವೈಡೆಡ್ ಬೈ 2. ಅಲ್ಲಿಗೆ 2,20,000 ಹೋದರೆ 1,80,000, 1,80,000 ಅರ್ಧ 1,80,000 ಅರ್ಧ 90,000 ಆಯಿತು. ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 10,000 ಇದೆ, ಅಲ್ಲಿಗೆ 1 lakh ಆಯಿತು. ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 20,000. ನೋಡಿ, ಸಿಂಪ್ಲಿಫೈ ಮಾಡಬೇಕಾದ್ರೆ ಫಸ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿ ಬಂದಿರೋ ಆನ್ಸರಿಗೆ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು. 2 lakh ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 20,000 ಡಿವೈಡೆಡ್ ಬೈ 2 90,000 ಪ್ಲಸ್ 10,000 ಪ್ಲಸ್ 20,000. ಆನ್ಸರ್ ಈಸ್ 1,20,000. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಡದೇ ಇದ್ದರೆ ಡೈರೆಕ್ಟಾಗಿ ನೋಡಿ 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್ನಲ್ಲಿ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ, ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲ, ಡೈರೆಕ್ಟಾಗಿ 50,000 ಅರ್ಧ 25,000 ಆವ್ರೇಜ್ ಇನ್ವೆಸ್ಟ್ಮೆಂಟ್, 80,000 ಅರ್ಧ 40,000 ಆವ್ರೇಜ್ ಇನ್ವೆಸ್ಟ್ಮೆಂಟ್. ಸೊ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಆವ್ರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಮಾಡಿದ್ರೆ ARR ಸಿಗುತ್ತೆ. ಸೊ ARR ಅಲ್ಲಿ ಬರುವಂಥ ಒಂದು ಫಾರ್ಮುಲಾನ ಆವ್ರೇಜ್ ಇನ್ವೆಸ್ಟ್ಮೆಂಟ್, ಅದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ. ಸೊ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಕೊಟ್ಟಾಗ ಈ ಥರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.